ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಹುಚ್ಚು ಬಂದು ಕನ್ನಡದ ಸೂಪರ್ ಸ್ಟಾರ್ಗಳಿಗೆ ಕನ್ನಡದ ಬೇರುಗಳು ಕಟ್ಟಾಗ್ಬಿಟ್ಟಿದೆ. ಕನ್ನಡದ ಜೊತೆಯಲ್ಲಿ ಇಲ್ಲಿ ಬೇರ್ ಕನೆಕ್ಷನ್ ಇತ್ತು, ಈ ಪ್ಯಾನ್ ಇಂಡಿಯಾ ಬಂದು ಕನ್ನಡದ ಬೇರ್ ಕಟ್ಟಾಗ್ಬಿಟ್ಟಿದೆ. ಇವರೆಲ್ಲ ಭಾರತದಾದ್ಯಂತ ಖ್ಯಾತ ನಾಯಕರಾಗ್ತಾರೆ ಅನ್ನೋದು ಒಂದು ಭ್ರಮೆ. ದಕ್ಷಿಣದಿಂದ ಯಾವುದಾದ್ರೂ ಸುಂದರವಾದ ಹೀರೋಯಿನ್ ಇದ್ದರೆ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಒಂದು 20 ವರ್ಷ ಬದುಕ್ಬೋದಷ್ಟೇ ಹೊರತು ರಜನಿಕಾಂತ್ ಆಗಲಿ, ಕಮಲ್ ಹಾಸನ್ ಆಗಲಿ, ಮಮ್ಮೂಟಿ ಆಗಲಿ, ಮೋಹನ್ ಲಾಲ್ ಆಗಲಿ ಬಾಂಬೆಗೆ ಹೋದರೆ 2 ವರ್ಷ ಇರೋಕ್ಕಾಗಲ್ಲ, ವಾಪಸ್ ಬರ್ತಾರೆ. ಅದರಿಂದ ನಮ್ಮ ಹೀರೋಗಳು ಸದ್ಯದ ಶೋಕಿ, ಒಂದು ಹನಿಮೂನ್ ಥರ ಪ್ಯಾನ್ ಇಂಡಿಯಾಗೆ ಹಿಂಗೆಲ್ಲ ಸುತ್ತಾಕೊಂಡ್ಬರಲಿ, ಎಲ್ಲಿ ಸುತ್ತಿದ್ರು ಕನ್ನಡಕ್ಕೆ ಬರಲೇಬೇಕಾಗುತ್ತೆ. ಯಾಕೆಂದರೆ ಎಷ್ಟೋ ಪ್ರಾದೇಶಿಕ, ನಾನು ಜಾಸ್ತಿ ಮಾತಾಡ್ತೀನಿ, ಮಾತಾಡೋದಕ್ಕೆ ಕರ್ಸಿರೋದು ನಾವು. ಹೌದಾ? ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಕರ್ಸಿರೋದು ನಾವು. ಪೇಮೆಂಟ್ ಇದೆಯಾ? ಎಷ್ಟೊಂದು ಪ್ರಾದೇಶಿಕ ಚಿತ್ರಗಳಿದ್ದಾವೆ, ಎಷ್ಟೊಂದು ಪ್ರಾದೇಶಿಕ ಚಿತ್ರರಂಗಗಳಿದ್ದಾವೆ. ಅದರಲ್ಲಿ ಕೇಳೋದಕ್ಕೆ ಬಹಳ ಅರ್ಥಕಲ್ಪಿತವಾದ ಒಂದು ಶೀರ್ಷಿಕೆ ಯಾವುದು? ಸ್ಯಾಂಡಲ್ವುಡ್. ಕ್ಯಾನ್ ಯು ಕಂಪೇರ್ ದಿಸ್ ಸ್ಯಾಂಡಲ್ವುಡ್ ಟು ಬಾಲಿವುಡ್? ನೆವರ್. ಟಾಲಿವುಡ್, ಕಾಲಿವುಡ್ ಏನೇನೋ ಹುಡುಗಳಿದ್ದಾವೆ. ಯು ಕಾಂಟ್ ಕಂಪೇರ್ ದಟ್, ಬಿಕಾಸ್ ಸ್ಯಾಂಡಲ್ವುಡ್ ಅಂದರೆ ಒಂದು ಪರಿಮಳ. ಬೇಡ 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 ಇಲ್ಲ, ನಾವು ಇಂಡಸ್ಟ್ರಿಗೆ ಬಂದಿರೋದು ನಿಂತ್ಕೊಳ್ಳೋಕ್ಕೆ. ಒಂದು ಪರಿಮಳ, ಗಂಧದ ಪರಿಮಳ. ಗಂಧದ ಮರದ ಗುಣ ಗೊತ್ತಾ ನಿಮಗೆ? ಗಂಧದ ಮರ ಒಂಟಿಯಾಗಿ ಸಸಿ ನೆಟ್ಟರೆ ನೀವು 50 ವರ್ಷಕ್ಕಾದರೂ ಅದು ಬೆಳೆಯಲ್ಲ, ಗೊತ್ತೇ? ಯಾಕೆ ಅಂದರೆ ಗಂಧದ ಮರ ಬೆಳೆಯೋದು ಅದರ ಸುತ್ತಲೂ ಇನ್ನೂ 20-30 ಸಸಿಗಳನ್ನು ನೆಟ್ಟರೆ ಮಾತ್ರ ಗಂಧದ ಮರ ಬೆಳೆಯುತ್ತೆ. ಕಾಡಲ್ಲ, ಎಲ್ಲೋದ್ರೂ ಅಷ್ಟೇ. ನೀವು ತೋಟದಲ್ಲಿ ಒಂದೇ ಮರ ಹಾಕಿ ಬೆಳೆಯಲ್ಲ, ಅದ್ರ ಸುತ್ತ ಕಡ್ಡಿಗಳು ಹಾಕಿದ್ರೆ ಅದು ಬೆಳೆಯುತ್ತೆ. ಅಂದರೆ ಎಲ್ಲರನ್ನು ಒಳಗೊಂಡು ಬೆಳೆಯೋದೇ ಸ್ಯಾಂಡಲ್ವುಡ್ ಅಂತ. ಅರ್ಥ ಆಯ್ತಾ? ನಾವು ಒಬ್ಬರೇ ಬೆಳೆಯೋದಲ್ಲ ಸ್ಯಾಂಡಲ್ವುಡ್, ಎಲ್ಲರನ್ನ ಒಳಗೊಂಡು ಬೆಳೆಯೋದು. ಇದಕ್ಕೊಂದು ಪರಂಪರೆ ಇದೆ. ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ. ಆ ಪರಂಪರೆಯನ್ನು ಬಿಟ್ಟು ನೀವು ಪ್ಯಾನ್ ಇಂಡಿಯಾ ಅಂತ ಹೋದ್ರೆ ಓಡ್ ಬಂದರೆ ಬೇಡ ಅಂತ ಹೇಳೋಣ. ನಾವು ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ, ದಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹೊರತು ಇನ್ನೇನು ಬೆಳೆಯೋದಿಲ್ಲ. ಬಾಡಿ ಬೆಳೆಯುತ್ತೆ, ದಾಡಿ ಬೆಳೆಯುತ್ತೆ. ಆದರೆ